ಉಗ್ರರ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸೈಯದ್ ಕೈವಾಡ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗಿದ್ದು, ಸ್ಥಳೀಯ ಉಗ್ರರ ಸಹಾಯದಿಂದ ಪ್ರವಾಸಿಗರ ನರಮೇಧಕ್ಕೆ ಹಫೀಜ್ ಸೈಯದ್ ಪ್ಲಾನ್ ಮಾಡಿದ್ದ ಎನ್ನಲಾಗ್ತಾ ಇದೆ. ಆರ್ಟಿಕಲ್ 370 ರದ್ದಾಗಿನಿಂದ ಉಗ್ರ ದಾಳಿಗೆ ಸಂಚು ರೂಪಿಸಿದ್ದಾನೆ ಅಂತ ಹೇಳಲಾಗ್ತಾ ಇದ್ದು, ಹಫೀಜ್ ಸೈಯದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಹತ್ಯಾಕಾಂಡದ ಬಳಿಕ ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೇನೆ ಸಮರ ಸಾರಿದೆ. ಬಂಡೀಪುರದ ಬಾಜಿಪುರ ಪ್ರದೇಶದಲ್ಲಿ ಉಗ್ರರು ಮತ್ತು ಯೋಧರ ನಡುವೆ ಗುಂಡಿನ ಕಾಳಗವೇ ನಡೆದಿದೆ. ಎನ್ಕೌಂಟರ್ನಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಮಾಂಡರ್ ಅಲ್ತಾಫ್ ಅಲಿಯನ್ನ ಭಾರತೀಯ ಸೇನೆ ಹೊರದುಳಿಸಿದ್ದು, ಇಬ್ಬರು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ರಕ್ತರಾಶರ ಅಟ್ಯಾಕ್ ಆದ ಬೆನ್ನಲ್ಲೇ ಭಾರತೀಯ ಸೇನೆ ತೀವ್ರ ಕಾರ್ಯಾಚರಣೆ ಮುಂದುವರೆಸಿದ್ದು, ಜಮ್ಮು ಕಾಶ್ಮೀರದ ಲಷ್ಕರ್ ಉಗ್ರ ಆದಿಲ್ ಮತ್ತು ಆಸಿಫ್ ಶೇಖ್ ಮನೆಗಳನ್ನು ಐಇಡಿ ಇಟ್ಟು ಭಾರತೀಯ ಯೋಧರು ಧ್ವಂಸಗೊಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆ ಬೆಜ್ಬೆಹರಾದಲ್ಲಿರುವ ಆದಿಲ್ ನಿವಾಸ ಸುಟ್ಟು ಭಸ್ಮ ಆಗಿದೆ. ಸಿಲಿಂಡರ್ ಸ್ಫೋಟಗೊಂಡಂತೆ ಬೆಂಕಿ ಚಿಮ್ತಾ ಇದೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಆದಿಲ್ ಪ್ರಮುಖ ಪಾತ್ರ ವಹಿಸಿದ್ದ. 2018ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಈ ನರರಾಕ್ಷಸ ಆದಿಲ್ ಅಲ್ಲೇ ಉಗ್ರರ ಶಿಬಿರಗಳಲ್ಲಿ ತರಬೇತಿಯನ್ನ ಪಡೆದಿದ್ದ. ಉಗ್ರರ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದಿಂದಲೂ ಫೈರಿಂಗ್ ನಡೆದಿದೆ. ಎಲ್ಒಸಿಯಲ್ಲಿ ತಡರಾತ್ರಿ ಪಾಕ್ ಸೇನೆ ಗುಂಡಿನ ದಾಳಿ ನಡೆಸಿತು. ಪಾಕ್ ಸೇನಾ ಶಿಬಿರಗಳ ಮೇಲೆ ಫೈರಿಂಗ್ ಮಾಡುವ ಮೂಲಕ ಭಾರತೀಯ ಸೇನೆ ಪ್ರತ್ಯುತ್ತರ ಕೊಟ್ಟಿದೆ. ಭಾರತದ ಪ್ರತಿ ದಾಳಿಯಿಂದ ಪಾಕ್ ಸೇನಾ ಚೌಕಿಗಳು ಧ್ವಂಸಗೊಂಡಿವೆ. ಗುಂಡಿನ ಚಕಮಕಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದು, ಶ್ರೀನಗರಕ್ಕೆ ತೆರಳಿ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ರಾಕ್ಷಸರು ರಕ್ತ ಹರಿಸಿದ್ದ ಪಹಲ್ಗಾಮ್ ಬೈಸರನ್ ಕಣಿವೆಗೂ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಶ್ರೀನಗರಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಶ್ರೀನಗರದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದು, ಬಳಿಕ ಅನಂತನಾಗ್ ಆಸ್ಪತ್ರೆಯಲ್ಲಿರುವ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ. ದಾಳಿ ನಡುವೆಯೂ ಮಹಿಳೆಯೊಬ್ಬರು ಉಗ್ರನ ಫೋಟೋ ಕ್ಲಿಕ್ಸಿದ್ದಾರೆ. ನಮಗೆ ಕುರಾನ್ ಬಗ್ಗೆ ಪದೇ ಪದೇ ಆತ ಹೇಳ್ತಿದ್ದ. ರಿಜಿಸ್ಟರ್ ಮಾಡದೆ ಅಮರನಾಥ್ ಯಾತ್ರೆಗೆ ಬನ್ನಿ ಅಂತಿದ್ದ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೂಗಳೆಷ್ಟಿದ್ದಾರೆ, ಮುಸ್ಲಿಮರೆಷ್ಟು ಮಂದಿ ಇದ್ದಾರೆ ಅಂತ ಕೇಳಿದ್ದ. ನಮ್ಮ ಜೊತೆ ಬಂದವರೆಲ್ಲ ಮುಸ್ಲಿಮರು ಅಂತ ಉಗ್ರನ ಬಳಿ ನಾನು ಸುಳ್ಳು ಹೇಳಿದ್ದೆ ಅಂತ ಮಹಿಳೆ ಮಾಹಿತಿ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಜಮ್ಮು ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಜಮ್ಮು ಕಾಶ್ಮೀರ ಸರ್ಕಾರ ಎಸ್ಐಟಿ ತಂಡ ರಚಿಸಿದ್ದು, ಎಎಸ್ಪಿ ನೇತೃತ್ವದಲ್ಲಿ ಪೊಲೀಸರ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 120ಕ್ಕೂ ಹೆಚ್ಚು ಭಯೋತ್ಪಾದಕರಿದ್ದಾರೆ ಎನ್ನುವ ಗುಮಾನಿ ಎದ್ದಿದ್ದು, ಈ ಪೈಕಿ ಕಾಶ್ಮೀರದಲ್ಲಿ 75, ಜಮ್ಮುವಿನಲ್ಲಿ 50 ಉಗ್ರರು ಆಕ್ಟಿವ್ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. 110ಕ್ಕೂ ಹೆಚ್ಚು ಉಗ್ರರು ಪಾಕಿಸ್ತಾನ ಮೂಲದವರು ಎಂಬ ಬಗ್ಗೆ ಗುಮಾನಿ ಇದ್ದು, ಭಾರತೀಯ ಯೋಧರು ಉಗ್ರರ ಬೇಟೆಗಿಳಿದಿದ್ದಾರೆ. ಪಾಕ್ ಜೊತೆಗಿನ ಸಿಂಧೂ ನದಿ ಒಪ್ಪಂದ ರದ್ದಾದ ಹಿನ್ನೆಲೆ ಸಂಜೆ ಮಹತ್ವದ ಸಭೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಗೃಹ ಸಚಿವ ಅಮಿತ್ ಶಾ ಮತ್ತು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಸಭೆಯಾಗಲಿದ್ದು, ಒಪ್ಪಂದ ರದ್ದು ಬಗ್ಗೆ ಈಗಾಗಲೇ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಪತ್ರದ ಮೂಲಕ ಮಾಹಿತಿ ಕೊಟ್ಟಿದೆ. ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು 26 ಪ್ರವಾಸಿಗರ ನರಮೇಧ ಮಾಡಿದಂತಹ ಹಿನ್ನೆಲೆಯಲ್ಲಿ ಭಾರತ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿದೆ. ಭಾರತದ ವಿಮಾನಗಳಿಗೆ ಪಾಕ್ ವಾಯು ಪ್ರವೇಶ ನಿಷೇಧಿಸಲಾಗಿದೆ. ಇದು ಭಾರತ ವಿಮಾನಗಳ ಹಾರಾಟದ ಮೇಲೆ ಪರಿಣಾಮ ಬೀರಿದೆ. ಈ ಬಗ್ಗೆ ಏರ್ ಇಂಡಿಯಾ ಪ್ರಯಾಣ ಸಲಹೆಯನ್ನು ಪ್ರಕಟಿಸಿದೆ. ಪಾಕಿಸ್ತಾನ ದಿಢೀರಾಗಿ ವಾಯು ಪ್ರದೇಶ ನಿಷೇಧ ಮಾಡಿರುವುದು ಪ್ರಯಾಣದ ಮೇಲೆ ಪರಿಣಾಮ ಬೀರಿದ್ದು, ಇದರ ಮೇಲೆ ಸಂಸ್ಥೆ ನಿಗಾ ವಹಿಸಿದೆ ಅಂತ ಇಂಡಿಗೋ ಹೇಳಿದೆ. ಕೇರಳದ ಎನ್ ರಾಮಚಂದ್ರನ್ ಎಂಬುವರು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದರು. ರಾಮಚಂದ್ರನ್ ಮೃತದೇಹವನ್ನು ತವರಿಗೆ ತರಲಾಯಿತು. ಕೊಚ್ಚಿ ನಗರದ ಚಂಗಂಪುಳ ಉದ್ಯಾನವನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮನೆಯಲ್ಲಿ ಅಂತಿಮ ವಿಧಿ ನೆರವೇರಿಸಲಾಗಿತ್ತು. ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಕಾಶ್ಮೀರ ನಿವಾಸಿ ಸೈಯದ್ ಆದಿಲ್ ಹುಸೇನ್ ಬಲಿಯಾಗಿದ್ದ. ಭಯೋತ್ಪಾದಕರ ಬಂದೂಕುಗಳನ್ನು ಕಿತ್ತುಕೊಳ್ಳೋದಕ್ಕೆ ಹೋಗಿ ಆತ ಬಲಿಯಾಗಿದ್ದ. ಕಾಶ್ಮೀರದಲ್ಲಿ ಸೈಯದ್ ಆದಿಲ್ ಹುಸೇನ್ ಅಂತ್ಯಕ್ರಿಯೆ ಮಾಡಲಾಯಿತು. ಅಂತ್ಯ ಸಂಸ್ಕಾರದ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಉಗ್ರರ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ನಾಗರಿಕರ ವೀಸಾ ಸೇವೆ ರದ್ದು ಮಾಡಲಾಗಿದೆ. ಹೀಗಾಗಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಂಜಾಬ್ನ ಅಟಾರಿ ಗಡಿಯಲ್ಲಿ ಪಾಕ್ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. 48 ಗಂಟೆಯೊಳಗೆ ಹೊರಡೋದಕ್ಕೆ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಎರಡೂ ಸರ್ಕಾರಗಳು ಜನರನ್ನ ಕಿರುಕುಳ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ. ರಾಜಸ್ಥಾನದ ಜೋಧ್ಪುರದಿಂದ ಪಾಕಿಸ್ತಾನಕ್ಕೆ ಮದುವೆಯಾಗಿದ್ದೇನೆ, ಕೂಡಲೇ ಹೊರಡಿ ಅಂತ ಹೇಳ್ತಿದ್ದಾರೆ ಅಂತ ಪಾಕಿಸ್ತಾನಿ ಮಹಿಳೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಂಜಾಬ್ನ ಅಟ್ಟಾರಿ ಗಡಿಯಲ್ಲಿ ಮಾತನಾಡಿದ ಅವರು, ತವರಿಗೆ ಬಂದಿದ್ದೆ, 4 ದಿನಗಳ ನಂತರ ಹಿಂದಿರುಗಲಿದ್ವಿ. ಆದರೆ ಈಗಲೇ ಹೊರಡಬೇಕಾಗಿದೆ. ಅಪರಾಧಿಗಳಿಗೆ ಮಾತ್ರ ಶಿಕ್ಷೆಯಾಗಬೇಕು, ಸಾಮಾನ್ಯರಿಗೆ ಶಿಕ್ಷೆಯಾಗಬಾರದು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು 10 ವರ್ಷಗಳ ಹಿಂದೆ ಪಾಕ್ ವ್ಯಕ್ತಿ ಜೊತೆ ಮದುವೆಯಾದೆ. 2 ಮಕ್ಕಳು ಭಾರತದಲ್ಲಿ ಜನಿಸಿದ್ರು. ಆದರೆ ಪಾಕ್ ಪಾಸ್ಪೋರ್ಟ್ ಹೊಂದಿದ್ದಾರೆ. ಏನ್ ಮಾಡೋದು ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಮಕ್ಕಳು ಅಜ್ಜಿ ಮನೆಯಲ್ಲಿದ್ದಾರೆ. ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ಮಕ್ಕಳೊಂದಿಗೆ ಸೇರಲು ಸಾಧ್ಯ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ.
ವೀಸಾ ಸೇವೆ ರದ್ದಾಗಿನಿಂದ ಪಾಕಿಸ್ತಾನಿ ಪ್ರಜೆಗಳು ವಾಘಾಗಡಿಗೆ ಆಗಮಿಸ್ತಾ ಇದ್ದು, ಈ ವೇಳೆ ಮಾತನಾಡಿದ ಮಹಿಳೆಯೊಬ್ಬರು, ನಾನು ನನ್ನ ತಾಯಿ ಮತ್ತು ಸಹೋದರಿಯರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೇನೆ, ಆದರೆ ಮುಂದಿನ ಬಾರಿ ಭಾರತಕ್ಕೆ ಭೇಟಿ ನೀಡೋದಕ್ಕೆ ಆಗಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಅಟ್ಟಾರಿಯಾ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಮುಚ್ಚಲಾಗಿದೆ. ಆದರೆ ಪಾಕಿಸ್ತಾನದ ಕರ್ತಾರ್ಪುರ ಕಾರಿಡಾರ್ ತೆರೆದಿರುತ್ತೆ. ಭಕ್ತರಿಗೆ ಕರ್ತಾರ್ಪುರ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ಕೊಡೋದಕ್ಕೆ ಅವಕಾಶ ಇದೆ. ಪಹಲ್ಗಾಮ್ ಉಗ್ರ ದಾಳಿಯ ಬೆನ್ನಲ್ಲೇ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ರಾಜಸ್ಥಾನದ ಗಡಿಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಜಸ್ಥಾನ ಪೊಲೀಸರು ಮತ್ತು ಸಶಸ್ತ್ರ ಪಡೆಗಳು ರಾಜ್ಯದ ಗಡಿ ಪ್ರದೇಶದಲ್ಲಿ ಪಥಸಂಚಲನ ನಡೆಸಿದ್ವು. ಹೋಟೆಲ್ಗಳು ಮತ್ತು ಧರ್ಮಶಾಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ. ಪಹಲ್ಗಾಮ್ ಹತ್ಯಾಕಾಂಡ ಖಂಡಿಸಿ ದೆಹಲಿಯಲ್ಲಿ ಮಾರುಕಟ್ಟೆ ಬಂದ್ ಮಾಡಲಾಗಿದೆ. ಮಾರ್ಕೆಟ್ ಸ್ಥಗಿತ ಹಿನ್ನೆಲೆ ಚಾಂದ್ನಿ ಚೌಕ್ ಸೇರಿದಂತೆ ನಗರದಲ್ಲಿರುವ ಇತರೆ ಮಾರುಕಟ್ಟೆಗಳಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಲಾಗಿದೆ. ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ವಹಿವಾಟು ನಿಲ್ಲಿಸಿದ್ದಾರೆ. ಸಾಮೂಹಿಕ ಹತ್ಯಾಕಾಂಡ ಬಳಿಕ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಖ್ಯಾತಿ ಪಡೆದಿರುವಂತಹ ಪಹಲ್ಗಾಮ್ನಲ್ಲಿ ಟಾಲಿವುಡ್ ಚಿತ್ರಗಳ ಚಿತ್ರೀಕರಣ ರದ್ದಾಗಿದೆ. ಚಿತ್ರಗಳ ಶೂಟಿಂಗ್ ದಿನಾಂಕಗಳನ್ನು ನಿಗದಿ ಮಾಡಿದ ನಿರ್ಮಾಪಕರು ಈಗ ದಿನಾಂಕ ಮುಂದೂಡಿದ್ದಾರೆ. ಉಗ್ರರ ದಾಳಿ ಬಳಿಕ ಎಲ್ಲವೂ ಬದಲಾಗಿದೆ.